ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ಇದೊಂದು ಡಿಸೈನು ಲೀಫ್ ಡಿಸೈನ್ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ನೋಡೋಣ. ಫಸ್ಟ್ಗೆ ನಾನು ಆಲ್ರೆಡಿ ಮಾರ್ಕ್ ಮಾಡಿದ್ದೀನಿ. ಅದನ್ನು ಎಡಗಡೆ ಬರಬೇಕು ಬಲಗಡೆ ಬರಬೇಕು ಅದು ನೋಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಅದು ಯಾವ ಕಡೆ ಬೇಕಾದರೂ ಬರ್ಬೋದು. ಯಾವ ಸೈಡ್ ಬೇಕು ಅಂತ ಮೊದಲು ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ನಾನು ಎರಡು ಕಡೆನೂ ಮಾರ್ಕ್ ಮಾಡಿ ಯಾವ ಕಡೆ ಇವಾಗ ನಾನು ಮಾಡ್ತಾ ಇರೋದು ಇದು ಬಲಗಡೆ ಬರುತ್ತೆ, ನಾವು ಹಾಕೊಂಡಾಗ ಬಲಗಡೆ ಬರುತ್ತೆ. ಓಕೆನಾ? ಆ ರೀತಿ ಮಾರ್ಕ್ ಮಾಡಿಕೊಂಡು ಇವಾಗ ಸ್ಟಿಚ್ ಮಾಡಿ ಇನ್ನೌಟ್ ಮಾಡ್ಕೊತಾ ಇದ್ದೀನಿ. ಮಾಮೂಲಿ ಕಟ್ಟಿಂಗ್ ಮಾಡಿಬಿಟ್ಟು ಅದನ್ನು ಆಲ್ರೆಡಿ ಮಾರ್ಕ್ ಮಾಡಿದ್ದೀನಿ ಮೇಲೆ ನೋಡಿ, ಆ ಥರ ಬರುತ್ತೆ ಲೀಫ್ ಥರ. ಒಂಥರ ತುಂಬ ಚೆನ್ನಾಗಿದೆ. ಏನಾದರೂ ಒಂಥರ ಡಿಫ್ರೆಂಟಾಗಿ ಸ್ಟಿಚ್ ಮಾಡೋಣ ಬೋಟ್ ನೆಕ್ಕಲ್ಲಿ ಅಂದ್ಬಿಟ್ಟು. ಇದರಲ್ಲೂ ಬೇರೆ ಬೇರೆ ಡಿಸೈನ್ ಐತೆ, ಅದರಲ್ಲಿ ಈ ಥರ ಒಂದು ಡಿಸೈನ್ ಮಾಡೋಣ ಅಂದ್ಬಿಟ್ಟು ನಾನೇ ಟ್ರೈ ಮಾಡ್ತಾ ಇರೋವಂಥ ಡಿಸೈನ್ ಇದು. ಸೀರೆದ್ರಲ್ಲೇ ಸ್ವಲ್ಪ ಪೈಪಿಂಗ್ ತೊಗೊಂಡ್ಬಿಟ್ಟು ಬಟ್ಟೆ ಇನ್ನೌಟ್ ಮಾಡಿಕೊಂಡು ಟ್ಯಾಗ್ಗಳು ತೊಗೊಂಡು ಮಾಡೋಣ ಅಂದ್ಬಿಟ್ಟು ಈ ರೀತಿ ಮಾಡ್ತಾ ಇರೋದು. ಇವಾಗ ಇದಕ್ಕೆ ಮಾಮೂಲಿ ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕೊಂಡ್ಬಿಡೋದ, ಹಾಕ್ಕೊಂಡು ಮತ್ತೆ ನೀಟಾಗಿ ಒಳಗಡೆ ತಿರುಗಿಸ್ಕೊಂಡು ಒಂದು ಪಾಯಿಂಟ್ ಹೊಲಿಗೆ ಹಾಕೊಂಡ್ಬಿಡೋದ. ಆವಾಗ ಏನಾಗುತ್ತೆ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಆಮೇಲೆ ನಾವು ಟ್ಯಾಗ್ನ ಇಟ್ಟು ಲೀಫ್ ಥರ ಡಿಸೈನ್ ಮಾಡ್ಕೋಬೋದು. ಮತ್ತು ಇದನ್ನ ಟ್ಯಾಗಿಗೆ ನಾನು ಸೀರೆ ಪೀಸಲ್ಲೇ ಸ್ವಲ್ಪ ಬಟ್ಟೆ ತೊಗೊಂಡು ಆಲ್ರೆಡಿ ಸ್ಲೀವ್ಸ್ಗೂ ಬೇಕು ಅಂದ್ಬಿಟ್ಟು ಜಾಸ್ತಿನೇ ಇನ್ನೌಟ್ ಮಾಡಿ ಇಟ್ಕೊಂಡಿದ್ದೀನಿ ಟ್ಯಾಗ್ಗಳನ್ನ. ಫಸ್ಟ್ಗೆ ಈ ಥರ ಪಾಯಿಂಟ್ ಹೊಲಿಗೆ ಹಾಕ್ಕೋಬೇಕು. ಈ ರೀತಿ ನಾನಿಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಲ್ಲ ಅದೇ ರೀತಿ ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಅದನ್ನು ಇನ್ನೌಟ್ ಮಾಡ್ಕೋಬೇಕು. ಆವಾಗ ಡಿಸೈನ್ ನಮಗೆ ಕಂಪ್ಲೀಟಾಗಿ ನೀಟಾಗಿ ಬರುತ್ತೆ. ನೋಡಿ, ಈ ರೀತಿ ಬಂತು. ಇವಾಗ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕೊಂಡ್ಬಿಟ್ರೆ ಅವು ನೀಟಾಗಿ ಫಿನಿಶಿಂಗಾಗಿ ಕೂತ್ಕೊಳ್ಳುತ್ತೆ. ಓಕೆನಾ? ಈ ರೀತಿ ನೀಟಾಗಿ ಒಂದು ಸ್ಟಿಚ್ ಹಾಕೊಂಬಿಡಿ. ಮತ್ತು ನಾವು ಅದ್ರ ಮೇಲೆ ಇವಾಗ ಡಿಸೈನ್ ಇಟ್ಟಾಗ ನೀಟಾಗಿ ಚೆನ್ನಾಗಿ ಫಿನಿಶಿಂಗಾಗಿ ಕೂತ್ಕೊಳ್ಳುತ್ತೆ. ಇವಾಗ ಇದಿಷ್ಟು ಆಯಿತು. ಇದಕ್ಕೆ ಸುತ್ತ ಸ್ಟಿಚಿಂಗ್ ಹಾಕಿ ಡಾಟ್ ಇಟ್ಕೋಬೇಕು. ಇದು ಪಾಯಿಂಟ್ ಹೊಲಿಗೆ ಆದಮೇಲೆ ಯಾವುದೇ ಬ್ಲೌಸ್ ಆದರೂ ಅಷ್ಟೇ ಡಿಸೈನ್ ಆದಮೇಲೆ ಮತ್ತೆ ಸುತ್ತ ಸ್ಟಿಚ್ ಹಾಕ್ಕೊಂಡು, ಯಾಕೆಂದರೆ ಇನ್ನೌಟ್ ಮಾಡ್ತೀವಲ್ಲ ಅದಕ್ಕೆ ಫಸ್ಟ್ ಸ್ಟಿಚ್ ಮಾಡೋಕ್ಕಾಗಲ್ಲ, ಇನ್ನೌಟ್ ಮಾಡಿಕೊಂಡು ಮಾಡಬೇಕು. ಓಕೆನಾ? ಈ ರೀತಿ ಈಸಿ ಮೆಥಡ್ ಇದು. ಇವಾಗ ನೋಡಿ, ಈ ರೀತಿ ರೆಡಿ ಆಯಿತು. ಇವಾಗ ಸೈಡ್ಗೆ ಈ ಕಡೆ ಸೈಡ್ ಫುಲ್ಲು ಕೆಳಗಡೆ ಮೇಲೆಲ್ಲ ಸ್ಟಿಚ್ ಹಾಕೋಬೇಕು ನೀಟಾಗಿ. ಕೆಳಗಡೆ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಎಮ್ಮಿಂಗ್ ಆದರೂ ಮಾಡ್ಕೋಬೋದು, ಸ್ಟಿಚಿಂಗ್ ಆದರೂ ಮಾಡ್ಕೋಬೋದು. ಈ ರೀತಿ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಮತ್ತೆ ಡಾಟ್ ಇಟ್ಕೋಬೇಕು. ಮಾರ್ಕ್ ಮಾಡ್ಕೊಂಬಿಟ್ಟು ಡಾಟ್ ಇಟ್ಕೋಬೇಕಾಗುತ್ತೆ ಎರಡು ಕಡೆನೂ. ಈ ರೀತಿ ಡಾಟ್ ಹಿಡ್ದಾದ್ಮೇಲೆ ನಾವು ಲೀಫ್ ಡಿಸೈನ್ಗೆ ರೆಡಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಡೈರೆಕ್ಟಾಗಿ ಅದ್ರ ಮೇಲೆ ಸ್ಟಿಚ್ ಮಾಡಿದ್ರೆ ನೀಟಾಗಿ ಕೂತ್ಕೊಳ್ಳಲ್ಲ. ಅದಕ್ಕೆ ನಾವು ಒಂದು ನ್ಯೂಸ್ ಪೇಪರು ಇಲ್ಲ ಕ್ಯಾನ್ವಾಸ್ ತೊಗೋಬೇಕಾಗುತ್ತೆ. ನ್ಯೂಸ್ ಪೇಪರ್ ಆದರೂ ಸರಿ, ಕ್ಯಾನ್ವಾಸ್ ಅಂದರೆ ತೆಗೆದ್ರೆ ಬಂದುಬಿಡ್ಬೇಕು ಆ ಥರ ಇರಬೇಕು. ಅದಕ್ಕೆ ಕ್ಯಾನ್ವಾಸ್ಗಿಂತ ಪೇಪರೇ ಬೆಟರು ಅನ್ಕೋತೀನಿ. ನ್ಯೂಸ್ ಪೇಪರೇ ತೊಗೊಳ್ಳಿ. ನ್ಯೂಸ್ ಪೇಪರ್ ಯಾವ್ದಾದ್ರು ಪೇಪರ್ ಇದ್ದರೆ ಸಾಕು. ಅದೇನು ಡಿಸೈನ್ ಇರುತ್ತೆ ನಾವು ಆಲ್ರೆಡಿ ಇಲ್ಲಿ ಸ್ಟಿಚ್ ಮಾಡಿದ್ದೀವಲ್ಲ ಅದನ್ನು ಇಟ್ಕೊಂಡು ಕರೆಕ್ಟಾಗಿ ಅದು ಮಧ್ಯದಲ್ಲಿ ಮಾರ್ಕ್ ಮಾಡ್ಕೋಬೇಕು. ನಮ್ಗೆ ಡಿಸೈನ್ ಎಷ್ಟಕ್ಕೆ ಬೇಕು ಅಂತ ಒಂದು ಪೆನ್ನಲ್ಲಿ ನೀಟಾಗಿ ಮಾರ್ಕ್ ಮಾಡಿಕೊಂಡು ಆ ಅಳತೆಗೆ ಪೇಪರ್ ಮೇಲೆ ಮಾರ್ಕ್ ಮಾಡಿಕೊಂಡು ಆ ಅಳತೆಗೆ ನಾವು ಅದು ಆಲ್ರೆಡಿ ಟ್ಯಾಗ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಆ ಟ್ಯಾಗ್ನ ಲೀಫ್ ಥರ ರೆಡಿ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಈ ರೀತಿ ಫಸ್ಟ್ ಸ್ಟಿಚ್ ಮಾಡಿಕೊಂಡು ಇವಾಗ ಅದು ಎಕ್ಸ್ಟ್ರಾ ಬಟ್ಟೆನೆಲ್ಲ ಕಟ್ ಮಾಡಿಬಿಟ್ಟು ಮತ್ತು ಡಾಟ್ ಇಟ್ಕೋಬೇಕು. ನೋಡಿ, ಈ ರೀತಿ ಎಕ್ಸ್ಟ್ರಾ ಬಟ್ಟೆನ ತೆಗೆದುಬಿಟ್ಟು ನ್ಯಾಚ್ ಎಲ್ಲೆಲ್ಲ ಹಾಕಿರ್ತೀವೋ ಅಲ್ಲೆಲ್ಲ ನ್ಯಾಚ್ ಹಾಕೋಬೇಕು ನೀಟಾಗಿ. ಯಾಕೆಂದರೆ ನಮಗೆ ಮಾರ್ಕ್ ನ್ಯಾಚ್ ಇರೋದ್ರಿಂದನೇ ಗೊತ್ತಾಗೋದು ಇಷ್ಟಿಷ್ಟಕ್ಕೆ ಬರಬೇಕು ಅನ್ನೋದು ಮಾರ್ಕ್ ಇರುತ್ತೆ. ನ್ಯಾಚ್ ಹಾಕ್ಕೊಂಡ್ರೆ ಕಂಕ್ಳ ಹತ್ರ ಆಗಲಿ ನೆಕ್ ಹತ್ರ ಆಗಲಿ ಎಲ್ಲ ಅದು ನ್ಯಾಚ್ಗಳೇ ಮೇನು. ಕೆಳಗಡೆ ಅಷ್ಟೇ ಫೋಲ್ಡ್ ಮಾಡಿದಾಗ ನಮಗೆ ಅದು ನ್ಯಾಚ್ ಹಾಕಿರ್ತೀವಲ್ಲ ಕರೆಕ್ಟಾಗಿ ಅಲ್ಲಿಗೆ ಫೋಲ್ಡ್ ಮಾಡಿಕೊಂಡ್ರೆ ಅದು ಮಾರ್ಕಿಂಗು ನೀಟಾಗಿ ಬರುತ್ತೆ. ಓಕೆನಾ? ಈ ರೀತಿ ಸುತ್ತ ಕಟ್ ಮಾಡ್ಕೊಂಡಾದ್ಮೇಲೆ ಈ ಕೆಳಗಡೆ ಫೋಲ್ಡ್ ಮಾಡ್ಕೋಬೇಕು. ಆಲ್ರೆಡಿ ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲಿಗೆ ಫೋಲ್ಡ್ ಮಾಡಿ ಆಮೇಲೆ ಡಾಟ್ ಇಟ್ಕೋಬೇಕು. ನಾನು ಸ್ಟಿಚಿಂಗೇ ಮಾಡಿಬಿಡ್ತಾಯಿದ್ದೀನಿ. ಬೇಕು ಅಂದರೆ ನೀವು ಎಮ್ಮಿಂಗ್ ಮಾಡ್ಕೋಬೋದು. ಕೆಲವರು ಎಮ್ಮಿಂಗ್ ಕೇಳ್ತಾರೆ, ಆದ್ರೂ ಈ ಸ್ಟಿಚಿಂಗ್ ಆದ್ರೇ ಬೆಟರ್. ಅದೇ ಕಲರ್ ದಾರ ಹಾಕಿದ್ರೆ ಏನಷ್ಟು ಇದಾಗಿ ಕಾಣಿಸಲ್ಲ, ನೀಟಾಗಿ ಬರುತ್ತೆ. ಓಕೆನಾ? ನಾನು ಸ್ಟಿಚಿಂಗೇ ಮಾಡ್ತಾಯಿದ್ದೀನಿ. ಈಗ ಇದಾದಮೇಲೆ ಡಾಟು ನೀಟಾಗಿ ಫೋಲ್ಡ್ ಮಾಡಿ ಶೋಲ್ಡರ್ ಹತ್ರ ಡಬಲ್ ಫೋಲ್ಡ್ ಮಾಡಿ ಮಾರ್ಕ್ ಮಾಡ್ಕೋಬೇಕು. ನಮಗೆ ಡಾಟ್ ಪಾಯಿಂಟ್ ಹಾಕ್ಕೋಬೇಕು. ಓಕೆನಾ? ಈ ರೀತಿ ಫಸ್ಟ್ ಒಂದು ಸ್ಟಿಚ್ ಹಾಕಿ ಮತ್ತೆ ಅದು ಡಬಲ್ ಸ್ಟಿಚ್ ಹಾಕಿದರೆ ನಮಗೆ ಕೆಳಗಡೆ ಎಮ್ಮಿಂಗ್ ಪಟ್ಟಿ ರೆಡಿ ಆಗುತ್ತೆ. ಓಕೆನಾ? ಒಂಥರ ಬ್ಯೂಟಿಫುಲ್ಲಾಗಿ ಬಂದಿದೆ ಲೀಫ್ ಡಿಸೈನು. ಅಂದರೆ ನಾನು ಇದು ಯಾವತ್ತೂ ಹೊಲ್ದಿಲ್ಲ. ಅಂದರೆ ಈ ಡಿಸೈನ್ ಹೊಲ್ದಿದೆ, ಲೀಫ್ ಥರ ಹೊಲ್ದಿರಲಿಲ್ಲ, ಓಪನ್ ಇಟ್ಟು ಹೊಲ್ದಿದ್ದೆ. ಇವಾಗ ಲೀಫ್ ಥರ ಇಡೋಣ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಮಾಡಿರುವಂಥದ್ದು. ಈ ರೀತಿ ಈ ಥರ ಶೋಲ್ಡ್ರು ಪಟ್ಟಿ ಹತ್ರ ಮಾರ್ಕ್ ಮಾಡಿಕೊಂಡು ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಇಲ್ಲಿ ನಾನು ಯಾವ ರೀತಿ ಇಟ್ಕೊಂಡಿದ್ದೀನಿ ಆ ರೀತಿ ಇಟ್ಕೊಂಡು ಆ ಥರ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ಅಲ್ಲಿ ಡಾಟ್ ಪಾಯಿಂಟು ಮಾರ್ಕ್ ಆಗುತ್ತೆ. ಇವಾಗ ಇಲ್ಲಿ ಡಾಟ್ ಇಟ್ಕೋಬೇಕು. ಮಾಮೂಲಿ ಒಂದು ಅರ್ಧ ಇಂಚು ಇಲ್ಲ 3/4 ಇಂಚ್ ಹಿಡಿದ್ರೆ, ಅರ್ಧ ಇಂಚ್ ಹಿಡಿದ್ರೆ ಸಾಕು.
ನೀಟಾಗಿ ಕೆಳಗಡೆಯಿಂದ ಬರ್ತಾ ತುದಿಗೆ ಬಂದುಬಿಡಬೇಕು ಸ್ಟಿಚ್ಚು, ಆ ಥರ ಮಾಡ್ಕೋಬೇಕು. ಒಂಥರ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಅದು ಡಿಸೈನು. ಡಾಟ್ ಪಾಯಿಂಟು ಈ ರೀತಿ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಡಾಟ್ ರೆಡಿ ಆಯಿತು. ಈಗ ನಾನು ಆಗಲೇ ಹೇಳ್ದಾಗೆ ಅದು ಏನಿರುತ್ತೆ ಅದ್ರ ಮೇಲೆ ಒಂದು ನ್ಯೂಸ್ ಪೇಪರ್ ಮೇಲೆ ಮಾರ್ಕ್ ಮಾಡಿಕೊಂಡು ನೋಡಿ ಈ ಥರ ಡೋರಿ ರೆಡಿ ಮಾಡಿದ್ದೀನಿ. ಈ ಪೇಪರ್ ಮೇಲೆ ಮಾರ್ಕ್ ಮಾಡ್ಕೊಂಬಿಟ್ಟು ಇವಾಗ ಅದ್ರ ಮೇಲೆ ನಾವೇನು ಮಾರ್ಕ್ ಮಾಡಿರ್ತೀವಲ್ಲ ಈ ಥರ ಮಧ್ಯಕ್ಕೆ ಫೋಲ್ಡ್ ಮಾಡಿ ಮಾರ್ಕ್ ಮಾಡಿಕೊಂಡು ಅದು ಕರೆಕ್ಟಾಗಿ ಅದನ್ನು ಎಷ್ಟು ನಿಮ್ಗೆ ಹತ್ತತ್ರ ಬೇಕು ದೂರ ಬೇಕು ಅಷ್ಟಕ್ಕೆ ನೀವು ಅದನ್ನ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೋದು. ಓಕೆನಾ. ನಾನು ಸ್ವಲ್ಪ ನೆಕ್ಗೆ ಓಪನ್ ಇರಲಿ ಅಂತ ದೂರ ಇಟ್ಟಿದ್ದೀನಿ. ನಿಮ್ಗೆ ಇನ್ನೂ ಹತ್ತತ್ರ ಬೇಕು ಅಂದರೆ ಇಟ್ಕೋಬೋದು. ಯಾಕೆಂದರೆ ದೂರ ಇಟ್ಟರೆ ಒಂಥರ ಡಿಸೈನ್ ಕಾಣಿಸೋದು, ಹತ್ತತ್ರ ಆಗ್ಬಿಟ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ನಾನು ದೂರ ಇಟ್ಟಿದ್ದೀನಿ. ನೀವು ಬೇಕಾದರೆ ಹತ್ತತ್ರನೂ ಇಟ್ಕೋಬೋದು. ಓಕೆನಾ. ಮಾಮೂಲಿ ಅದೇನು ಮಧ್ಯದಲ್ಲಿ ಫೋಲ್ಡ್ ಮಾಡಿರ್ತೀವಲ್ಲ ಅಲ್ಲಿ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ಬೇಕಾದರೆ ನಿಮ್ಗೆ ಟೇಪಲ್ಲಾದರೂ ಅಳತೆ ಮಾಡ್ಕೋಬೋದು, ಇಲ್ಲ ಕಣ್ಣು ಅಳತೆಯಲ್ಲೇ ಬೇಕಂದರೆ ಪಕ್ಕದಲ್ಲಿ ಇಟ್ಕೊಂಡು, ಇಲ್ಲ ಹಿಂಗೆ ಈ ರೀತಿ ಒಂದೊಂದು ಇಂಚಿಗೆ ಬೇಕಾದರೂ ಮಾರ್ಕ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಎರಡು ಕಡೆನೂ ಒಂದೊಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೋಬೋದು. ಆ ಥರನೂ ಮಾಡ್ಬೋದು. ಇಲ್ಲ ಹಾಗೇನೆ ಕಣ್ಣು ಅಳತೆಯಲ್ಲೂ ಯಾರಿಗಾದ್ರೂ ಸ್ಟಾರ್ಟಿಂಗ್ ಒಳ್ಳೆಯವ್ರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಅವ್ರು ಬೇಕಾದ್ರೆ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನೀವು ಕರೆಕ್ಟಾಗಿ ಒಂದೊಂದು ಇಂಚಿಗೆ ಒಂದೊಂದು ಪಟ್ಟಿನ ಕೊಟ್ಕೊಂಡು ಸ್ಟಿಚ್ ಮಾಡ್ಕೋಬೋದು. ಅದು ಈಸಿಯಾಗಿರುತ್ತೆ. ಓಕೆನಾ. ಈ ರೀತಿ ಮಾರ್ಕ್ ಆದಮೇಲೆ ಎರಡು ಕಡೆನೂ ಮಧ್ಯ ಲೀಫ್ ಥರ ಮಾರ್ಕ್ ಮಾಡ್ಕೊಂಡಿರ್ತೀವಿ, ಆ ಕಡೆ ಒಂದೊಂದು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಓಕೆನಾ. ಈ ರೀತಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಮಧ್ಯದಲ್ಲಿ ಫಸ್ಟು ಒಂದು ಸ್ಟಿಚ್ ಹಾಕೊಂಬಿಡಿ, ಪಟ್ಟಿ ಕೊಟ್ಬಿಟ್ಟು. ಆಮೇಲೆ ಆ ಕಡೆ ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂದರೆ ಫಸ್ಟು ಸ್ಟಿಚ್ ಮಾಡಿಕೊಂಡು ಬೇಕಾದರೆ ಆಮೇಲೆ ಪಟ್ಟಿನ ಕೊಡ್ಬೋದು. ನಿಮಗೆ ಯಾವುದು ಈಸಿ ಆಗುತ್ತೆ ಅದು ಆ ರೀತಿ ಮಾಡ್ಬೋದು. ಓಕೆನಾ. ಇವಾಗ ಈ ರೀತಿ ರೆಡಿ ಆಯಿತು. ಈ ಥರ ಪೇಪರಲ್ಲಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ಈ ರೀತಿ ಆಲ್ರೆಡಿ ನಾವು ಟ್ಯಾಗ್ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಒಂದೊಂದು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಆ ಥರನಾದರೂ ಇಟ್ಕೋಬೋದು. ಇಲ್ಲ ನೀವು ಇನ್ನೂ ಅರ್ಧ ಇಂಚ್ ಹತ್ತಿರ ಇಟ್ಕೋತೀವಿ ಅಂದ್ರೂ ಇಟ್ಕೋಬೋದು. ಅರ್ಧ ಇಟ್ಕೊಂಡ್ರೆ ಇನ್ನು ಹತ್ತತ್ರ ಆಗ್ಬಿಡುತ್ತೆ, ನಮಗೆ ಅದು ಡಿಸೈನ್ ಗ್ಯಾಪ್ ಕಾಣಿಸಲ್ಲ. ಹಂಗಾಗಿ ಗ್ಯಾಪ್ ಕಾಣಿಸ್ಬಾರ್ದು ಅನ್ನೋದಾದರೆ ಇಟ್ಕೋಬೋದು. ಇಲ್ಲ ಈ ಥರನೂ ಇಟ್ಕೋಬೋದು. ಇದು ಒಟ್ಟಿನಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ, ಒಂದೊಂದು ಇಂಚಿಗಿಟ್ಟು ಸ್ಟಿಚ್ ಮಾಡಿರೋದು. ಈ ರೀತಿ ಫುಲ್ಲು ನಾವೇನು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಆಲ್ರೆಡಿ ಸ್ಟಿಚ್ ಮಾಡಿರೋ ಬಟ್ಟೆ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ಅದು ಎಷ್ಟು ಗ್ಯಾಪ್ ಇದೆ ಅಷ್ಟಕ್ಕೆ ಒಂದು ಪೆನ್ನಲ್ಲಿ ಮಾರ್ಕ್ ಮಾಡಿಕೊಂಡು ಮಾರ್ಕರಲ್ಲಿ ಈಗ ಅದ್ರ ಮೇಲೆ ಈ ರೀತಿ ಮಧ್ಯದಲ್ಲಿ ಸ್ಟಿಚ್ ಹಾಕ್ಕೊಂಡು ಮತ್ತೆ ಇವಾಗ ಈ ರೀತಿ ಇಟ್ಟು ಸ್ಟಿಚ್ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಪಟ್ಟಿ ಕೊಟ್ಟರೆ ಅಲ್ಲಿಗೆ ಡಿಸೈನ್ ರೆಡಿ ಆಗುತ್ತೆ. ಓಕೆನಾ. ಮಧ್ಯದಲ್ಲೂ ಕೊಡಬೇಕು, ಮತ್ತು ಆ ಕಡೆ ಇರುತ್ತಲ್ಲ ಅದನ್ನು ನೀಟಾಗಿ ಅದು ಒಂದೇ ಲೆವೆಲ್ಗೆ ಒಂದೊಂದು ಇಂಚಿಗೆ ಸ್ಟಿಚ್ ಮಾಡ್ಕೋಬೇಕು ಎರಡು ಕಡೆನೂ. ಹಾಗೆಯೇ ಸ್ವಲ್ಪ ಇವಾಗ ಆ ಕಡೆ ಇರುತ್ತೆ ಅದನ್ನು ನೀಟಾಗಿ ಈ ಥರ ಮೊದಲು ಮಧ್ಯದಲ್ಲಿ ಸ್ಟಿಚ್ ಮಾಡ್ಕೊಂಬಿಟ್ಟು ಆ ಕಡೆ ಪಟ್ಟಿಗಳನ್ನು ನೀಟಾಗಿ ಒಂದ್ರ ಕೆಳಗೆ ಒಂದು ನೀಟಾಗಿ ಬರೋ ಥರ ಸ್ಟಿಚ್ ಮಾಡ್ಕೋಬೇಕು. ಆವಾಗ ನಮಗೆ ಲೀಫ್ ಡಿಸೈನು ನೀಟಾಗಿ ಕಾಣಿಸುತ್ತೆ. ಓಕೆನಾ. ನೋಡಿ ಈ ರೀತಿ ಪೇಪರಲ್ಲಿ ಫಸ್ಟು ರೆಡಿ ಮಾಡ್ಕೋಬೇಕು. ನೋಡಿ ನೆಕ್ಸ್ಟ್ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಒಂದು ಸೈಡ್ ಒಂದು ಸಲ ಫಸ್ಟು ಸ್ಟಿಚ್ ಮಾಡ್ಕೋಬೇಕು, ಮತ್ತು ಇನ್ನೊಂದು ಸೈಡು ಅದೇ ರೀತಿ ಸ್ಟಿಚ್ ಮಾಡ್ಕೋಬೇಕು. ಅದು ನೀಟಾಗಿ ಒಂದು ಸ್ಟೆಪ್ಪು ನಾವು ಆಲ್ರೆಡಿ ಒಂದೊಂದು ಇಂಚಿಗೆ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಗೆ ಬರೋ ಥರ ಅದನ್ನು ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಆಮೇಲೆ ಅದನ್ನ ಕಟಿಂಗ್ ಮಾಡ್ಕೋಬೇಕು, ಸ್ವಲ್ಪ ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ಆವಾಗ ಏನಾಗುತ್ತೆ ನಮ್ಗೆ ಎಷ್ಟು ಮಾರ್ಕಿಂಗ್ ಬೇಕೋ ಅಷ್ಟು ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಇದು ಬಂದರೆ ತೆಗೆದುಬಿಡ್ಬೋದು, ಏನು ತೊಂದರೆ ಏನಿಲ್ಲ. ಈ ರೀತಿ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಮತ್ತು ನೀಟಾಗಿ ಇಟ್ಕೊಂಡು ಒಂದೊಂದು ಇಂಚಿಗೆ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಈ ಕಡೆನೂ ಎರಡು ಕಡೆನೂ ಹಾಗೆ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ರೆಡಿ ಆಗುತ್ತೆ ಲೀಫ್ ಡಿಸೈನು. ಇವಾಗ ಇದನ್ನು ನಾವೇನು ಬ್ಲೌಸ್ ಪೀಸ್ ಆಲ್ರೆಡಿ ಇನ್ನೌಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಇದ್ರ ಮೇಲಿಟ್ಟು ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡ್ರೆ ರೆಡಿ ಆಗುತ್ತೆ. ನಮ್ಗೆ ಆಲ್ರೆಡಿ ಮಾರ್ಕ್ ಮಾಡಿರ್ತೀವಲ್ಲ ಆ ಮಾರ್ಕ್ ಪ್ರಕಾರ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೀಟಾಗಿ ಫಿನಿಶಿಂಗ್ ಎಲ್ಲ ನೀಟಾಗಿ ಬರುತ್ತೆ. ನೋಡೋದಕ್ಕೆ ಸ್ವಲ್ಪ ಹಿಂಗಪ್ಪ ಅನಿಸುತ್ತೆ, ಅದು ಸ್ಟಿಚಿಂಗ್ ಆದಮೇಲಂತೂ ಸೂಪರಾಗಿ ಕಾಣಿಸುತ್ತೆ ಡಿಸೈನು. ಇಷ್ಟು ಚೆನ್ನಾಗಿ ಬಂದಿದೆ ಡಿಸೈನು ಅನ್ನೋಂಗೆ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ರೆಡಿ ಆಯಿತು. ಇವಾಗ ನಾನು ಹೇಳ್ದಾಗೆ ಅದನ್ನ ಇಟ್ಟು ಇದ್ರ ಮೇಲಿಟ್ಟು ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ರೆಡಿ ಆಗುತ್ತೆ ಡಿಸೈನ್. ಈ ರೀತಿ ಇಟ್ಕೊಂಡು ಇವಾಗ ಸ್ಟಿಚ್ ಮಾಡ್ಕೋಬೇಕು. ನೀಟಾಗಿ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ, ಅವಾಗೇನಾಗುತ್ತೆ ನೀಟಾಗಿ ಬರುತ್ತೆ ಡಿಸೈನ್. ನೋಡಿ ಆಲ್ರೆಡಿ ನಾವು ಮಾರ್ಕ್ ಮಾಡಿರ್ತೀವಲ್ಲ ಮಾರ್ಕ್ ಮೇಲೆ ಬರೋ ಥರ ಸ್ಟಿಚಿಂಗ್ ಬರೋ ಥರ ಇಟ್ಕೊಂಡ್ರೆ ಸಾಕು. ನಮಗೆ ಎಷ್ಟು ಡೀಪ್ ಬೇಕು ಅನ್ನೋದು ಅದರ ಮಾರ್ಕಿಂಗಲ್ಲೇ ಗೊತ್ತಾಗುತ್ತೆ. ಈ ರೀತಿ ರೆಡಿ ಆಯಿತು ನೋಡಿ ಲೀಫ್ ಡಿಸೈನ್.
ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ನೀವು ಬೇಕಂದರೆ ಮಧ್ಯದಲ್ಲಿ ಒಂದು ಬೀಡ್ಸ್ ಆದರೂ ಇಟ್ಕೊಂಡು ರೆಡಿ ಮಾಡ್ಕೋಬೋದು. ಔಟ್ಲೈನ್ಗೂ ಬೇಕು ಅಂದರೆ ನೀವು ಲೇಸು ಏನಾದರೂ ಬೇಕು ಅಂದರೆ ಹಚ್ಕೋಬೋದು. ನಾನು ಹೆವಿ ಆಗುತ್ತೆ ಬೇಡ ಅಂದ್ಬಿಟ್ಟು ನಾನು ಔಟ್ಲೈನ್ಗೇನು ಕೊಟ್ಟಿಲ್ಲ. ನೀವು ಬೇಕು ಅಂದರೆ ಔಟ್ಲೈನ್ಗೂ ಬೇಕಾದರೆ ಏನಾದರೂ ರೆಡಿ ಮಾಡ್ಕೋಬೋದು. ಈ ಥರ ಬ್ಯಾಕ್ ಬೋಟ್ ನೆಕ್ ಲೀಫ್ ಡಿಸೈನ್ ತುಂಬ ಬ್ಯೂಟಿಫುಲ್ಲಾಗಿ ರೆಡಿಯಾಗಿದೆ. ಈ ಥರ ಪೇಪರ್ನ ಮೇಲೆ ತೆಗೆದುಬಿಟ್ರೆ ಆಯಿತು. ಅದಕ್ಕೆ ಪೇಪರ್ ಕೊಡೋದು ಈ ಥರ ಸ್ಟಿಚ್ ಮಾಡಿ ಓಪನ್ ಮಾಡಿ ತೆಗಿಯೋದಕ್ಕೆ. ಓಕೆನಾ.